ನಿಮ್ಮ ರಿಸ್ಕ್ ಎಪಟೈಟ್ ಹೇಗಿರುತ್ತೆ, ನೀವು ಯಾವ ತರ ರಿಸ್ಕ್ ತಕೊಳ್ಳಿಕ್ಕೆ ರೆಡಿ ಇದ್ದೀರಿ. ಓಕೆ, ನೀವ್ ಹೇಳ್ಬೋದು ನಾನು ಇವತ್ತು ಹಣ ಹಾಕಿದೆ ನಾಳೆನೆ ಬೇಕು ಅಂದ್ರೆ ಯಾರು ಕೊಡ್ತಾರೆ, ಅಥವಾ ನಾಳೆ ಮಾರ್ಕೆಟ್ ಡೌನ್ ಆಗಿದೆ ಆಗ ನೀವು ಹಣನ ಹೆಂಗ್ ತೆಗಿತೀರಾ, ತೆಗಿಲಿಕ್ಕೆ ಆಗೋದಿಲ್ಲ ಅಲ್ವಾ. ಸೊ ಹಾಗಾಗಿ ನಿಮ್ಮ ರಿಸ್ಕ್ ಎಪಟೈಟ್, ನೀವು ಇಷ್ಟು ವರ್ಷಕ್ಕೆ ನಾನು ಈ ಕೆಪಾಸಿಟಿ, ನನ್ಗೆ ಈ ಕೆಪಾಸಿಟಿ ಇದೆ, ನಾಳೆ ಮಾರ್ಕೆಟ್ ಡೌನ್ ಆದ್ರೂ ಐ ಆಮ್ ಸ್ಟೇಯಿಂಗ್ ಇನ್ ದ ಮಾರ್ಕೆಟ್ ಅಂತ ನಿಮ್ಮ ತಲೆಯಲ್ಲಿ ಇದ್ರೆ ದಟ್ ಈಸ್ ರಿಸ್ಕ್ ಎಪಟೈಟ್. ಸೆಕೆಂಡ್, ನಿಮ್ಗೆ ಎಷ್ಟು ಹೊರೈಸನ್ಗೆ ಬೇಕು, ಎಷ್ಟು ವರ್ಷಕ್ಕೆ ಬೇಕು. ಓಕೆ, ಫಾರ್ ಎಕ್ಸಾಂಪಲ್ ಇನ್ನೊಂದು 15 ವರ್ಷ ನಂತರ ಹೈಯರ್ ಎಜುಕೇಶನ್ಗೆ ಹಣ ಬೇಕು, ಒಮ್ಮೆಲೆ ನನಗೆ ಕೂಡಿಡ್ಲಿಕ್ಕೆ ಆಗೋದಿಲ್ಲ. ಸೊ ನಾನೇನ್ ಮಾಡ್ತೇನೆ, ಸ್ವಲ್ಪ ಸ್ವಲ್ಪ ಹಣನ ಕೂಡಿಟ್ಬಿಡ್ತೇನೆ, ನನ್ಗೆ ಆಗಬೇಕು. ಆಗ ನೀವ್ ಏನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ 15ನೇ ವರ್ಷಕ್ಕಲ್ವಾ 13ನೇ ವರ್ಷಕ್ಕೆ ಅಥವಾ 14ನೇ ವರ್ಷಕ್ಕೆ ನೀವು ನೋಡ್ಕೊಂಡ್ಬಿಟ್ಟು ಆ ಹಣನ ಮೂವ್ ಮಾಡಿ ಬಿಡ್ಬೇಕು. ಯಾಕಂದ್ರೆ ಆ ಟೈಮ್ ಅಲ್ಲಿ ಮಾರ್ಕೆಟ್ ಫಾಲ್ ಆಗ್ಬಿಟ್ರೆ ನಿಮ್ಮ ಹಣ ಇದ್ದಿದ್ದು ಕಮ್ಮಿ ಆಗಿರ್ಬಹುದು. ಅಲ್ಲಿ ನಿಮ್ಮ ರಿಸ್ಕ್ ಹೊರೈಸಾನ್, ರಿಸ್ಕ್ ಹೆಪಟೈಟ್, ನಿಮ್ಮ ಟೈಮ್ ಹೊರೈಸಾನ್, ನಿಮ್ಮ ಗೋಲ್ ಏನು, ಮಾರ್ಕೆಟ್ ಯಾವ ತರ ವರ್ಕ್ ಆಗ್ತಾ ಇದೆ ಅದ್ರ ಬಗ್ಗೆ ಸ್ವಲ್ಪನಾದ್ರೂ ಜ್ಞಾನ ಇರಬೇಕು ನಿಮ್ಗೆ.